ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹಿ ವಬರಕಾತುಹು. ಹಾಯ್ ಫ್ರೆಂಡ್ಸ್, ನಾವು ರಂಜಾನ್ ತಿಂಗಳಲ್ಲಿ ಉಪವಾಸ ಮಾಡುತ್ತೇವೆ, ನಮಾಜ್ ಮಾಡುತ್ತೇವೆ, ಕುರಾನ್ ಓದುತ್ತೇವೆ. ಆದರೆ ನಮ್ಮಲ್ಲಿ ನಾವೊಂದು ಪ್ರಶ್ನೆಯನ್ನು ಕೇಳೋಣ. ನಾವು ರಂಜಾನ್ ತಿಂಗಳಲ್ಲಿ ನಮ್ಮ ಹೃದಯದಿಂದ ಎಷ್ಟು ದುವಾ ಮಾಡುತ್ತೇವೆ? ವಾಟ್ ಈಸ್ ದುವಾ? ದುವಾ ಎಂದರೆ ಕೇವಲ ಕೇಳುವುದಲ್ಲ. ದುವಾ ಎಂದರೆ ನಮ್ಮ ದುರ್ಬಲತೆಯನ್ನು ಒಪ್ಪಿಕೊಳ್ಳುವುದು. ದುವಾ ಎಂದರೆ ಯಾ ಅಲ್ಲಾಹ್, ನನಗೆ ನೀವೇ ಸಾಕು ಎಂದು ಹೇಳುವುದು. ಪ್ರಿಯರೇ, ದುವಾ ಒಂದು ಮುಅ್ಮಿನ್ನ ಅತ್ಯಂತ ಶಕ್ತಿಶಾಲಿ ಆಯುಧವಾಗಿದೆ. ಅಲ್ಲಾಹನು ಕುರಾನಿನಲ್ಲಿ ಹೇಳುತ್ತಾನೆ, ನನ್ನನ್ನು ಕರೆದರೆ ನಾನು ತರಿಸುತ್ತೇನೆ. ಇದು ಎಷ್ಟು ದೊಡ್ಡ ವಾಗ್ದಾನ! ಅಲ್ಲಾಹ ಸ್ವತಃ ಹೇಳುತ್ತಾನೆ, ನೀನು ನನ್ನನ್ನು ಕರೆ, ನಾನು ನಿನಗೆ ಉತ್ತರಿಸುತ್ತೇನೆ. ರಂಜಾನ್ನಲ್ಲಿ ದುವಾಕ್ಕೆ ವಿಶೇಷ ಸ್ಥಾನ ಇದೆ. ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ಹೇಳಿದ್ರು, 3 ಜನರ ದುವಾ ಅಲ್ಲಾಹನು ಎಂದೂ ನಿರಾಕರಿಸಲ್ಪಡುವುದಿಲ್ಲ. ಅದರಲ್ಲಿ ಉಪವಾಸಿಯ ದುವಾ ಕೂಡ ಒಂದು. ಇಫ್ತಾರ್ ಸಮಯದಲ್ಲಿ ಮಾಡುವ ದುವಾ ಅಲ್ಲಾಹನ ಬಳಿ ಬಹಳ ಬಹಳ ಹತ್ತಿರವಾಗಿರುತ್ತದೆ. ಆ ಸಮಯದಲ್ಲಿ ನಾವು ಮೊಬೈಲನ್ನು ಹಿಡಿದು ಸ್ಕ್ರೋಲ್ ಮಾಡುವ ಬದಲು ಹೃದಯದಿಂದ ದುವಾ ಮಾಡೋಣ. ಒಮ್ಮೆ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ಹೇಳಿದ್ರು, ಒಬ್ಬ ಮನುಷ್ಯ ದೂರ ಪ್ರಯಾಣ ಮಾಡುತ್ತಿದ್ದಾನೆ, ಅವನು ಕಷ್ಟದಲ್ಲಿದ್ದಾನೆ, ಕೈಗಳನ್ನು ಎತ್ತಿ ಹೇಳುತ್ತಾನೆ, ಯಾ ರಬ್, ಯಾ ಅಲ್ಲಾ. ಆದರೆ ಅವನ ಆಹಾರ ಹರಾಮಾಗಿದೆ, ಅವನ ಸಂಪಾದನೆ ಹರಾಮಾಗಿದೆ, ಅವನ ಜೀವನವೂ ಹರಾಮಾಗಿದೆ. ಹಾಗಿದ್ದರೆ ಅವನ ದುವಾ ಹೇಗೆ ಸ್ವೀಕರಿಸಲಾಗುತ್ತೆ? ಈ ಹದೀಸ್ ನಮ್ಗೆ ಏನು ಹೇಳುತ್ತೆ ಅಂದರೆ, ದುವಾ ಮಾಡೋದು ಮಾತ್ರ ಸಾಕಾಗೋದಿಲ್ಲ, ನಮ್ಮ ಜೀವನವು ಶುದ್ಧವಾಗಿರಬೇಕು. ರಂಜಾನ್ನ ಈ ಸಮಯಗಳಲ್ಲಿ ಹೆಚ್ಚು ದುವಾ ಮಾಡೋಣ. ಯಾವ ಸಮಯ ಅಂದರೆ, 1 ಸಹರ್ ಸಮಯ, 2 ಇಫ್ತಾರ್ನ ಮುನ್ನ, 3 ತಹಜ್ಜುದ್ ಸಮಯ, 4 ಲೈಲತುಲ್ ಖದರ್ನ ರಾತ್ರಿ, 5 ಎಲ್ಲ ಫರ್ದ್ ನಮಾಜಿನ ನಂತರ. ಈ ಸಮಯಗಳು ಅತ್ಯಮೂಲ್ಯವಾದ ಸಮಯ. ಫ್ರೆಂಡ್ಸ್, ನಾವೇನೂ ಕೇಳಬೇಕು? ಅಲ್ಲಾಹನಲ್ಲಿ ಕ್ಷಮೆ, ಹೃದಯದ ಶುದ್ಧತೆ, ಪಾಪಗಳಿಂದ ದೂರವಾಗುವ ಶಕ್ತಿ, ಕುಟುಂಬದ ಹಿದಾಯತ್, ಜನ್ನತ್, ನರಕದಿಂದ ರಕ್ಷಣೆ. ದುನಿಯಾ ಮಾತ್ರ ಕೇಳಬೇಡಿ, ಆಖಿರತ್ ಕೂಡ ಕೇಳಿ. ನಾವೊಮ್ಮೆ ಯೋಚಿಸೋಣ, ಇದು ನಮ್ಮ ಕೊನೆಯ ರಂಜಾನ್ ಆಗಿರಬಹುದು. ಮುಂದಿನ ರಂಜಾನ್ ನಾವು ನೋಡುತ್ತೇವೆಯೇ? ನಮಗೆ ಗೊತ್ತಿಲ್ಲ. ಆದ್ದರಿಂದ ಈ ರಂಜಾನ್ನಲ್ಲಿ ಹೃದಯದಿಂದ ದುವಾ ಮಾಡೋಣ, ಕಣ್ಣೀರು ಬಿಟ್ಟು ದುವಾ ಮಾಡೋಣ. ಅಲ್ಲಾಹ ನಮ್ಮ ಕಣ್ಣೀರನ್ನು ನೋಡುತ್ತಾನೆ. ಪ್ರಿಯ ಸಹೋದರ ಸಹೋದರಿಯರೇ, ರಂಜಾನ್ ತಿಂಗಳು ಕೇವಲ ಹಸಿವು ಮತ್ತು ದಾಹವಲ್ಲ, ಇದು ಹೃದಯವನ್ನು ಬದಲಿಸುವ ತಿಂಗಳು. ಈ ರಂಜಾನ್ನಲ್ಲಿ ನಿಮ್ಮ ದುವಾ ನಿಮ್ಮ ಜೀವನವನ್ನು ಬದಲಿಸಬಹುದು. ಅಲ್ಲಾಹನ ಕಡೆಗೆ ಸಂಪೂರ್ಣವಾಗಿ ಮರಳಿ ಬನ್ನಿ, ಹೃದಯ ತೆರೆದು ದುವಾ ಮಾಡಿ. ಯಾ ಅಲ್ಲಾಹ್, ನಮ್ಮ ಉಪವಾಸಗಳನ್ನು ಸ್ವೀಕರಿಸು, ನಮ್ಮ ದುವಾಗಳನ್ನು ಸ್ವೀಕರಿಸು, ನಮ್ಮ ಪಾಪಗಳನ್ನು ಕ್ಷಮಿಸು, ನಮಗೆ ಸ್ವರ್ಗ ನೀಡು. ಆಮೀನ್ ಯಾ ರಬ್ಬಲ್ ಆಲಮೀನ್.